ಕುಂಭಮೇಳದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ವಿ. ಸಾವು ನೋವು ಸಂಭವಿಸಿರುವಂಥದ್ದು, ಅಲ್ಲಿ ಓದಂಥವರು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ರು. ಇನ್ನು ಇವತ್ತು ಬೇರೆ ಮೌನಿ ಅಮಾವಾಸ್ಯೆ ಆಗಿರುವಂಥ ಕಾರಣಕ್ಕೋಸ್ಕರ ಕೋಟಿ ಕೋಟಿ ಜನ ಒಂದೆಡೆ ಸೇರ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ, ಅಮೃತ ಸ್ನಾನವನ್ನು ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ದೇಶ ವಿದೇಶದಿಂದ ಬರ್ತಾ ಇದ್ದಾರಲ್ಲ, ಹಾಗೆ ನಮ್ಮ ರಾಜ್ಯದಿಂದಲೂ ಕೂಡ ಸಾಕಷ್ಟು ಜನ ಹೋಗಿದ್ದಾರೆ. ಈ ಟೈಮ್ನಲ್ಲಿ ಬೆಳಗಾವಿಯ ತಾಯಿ ಮತ್ತು ಮಗಳು ಮಿಸ್ಸಿಂಗ್ ಆಗಿದ್ದಾರೆ. ವಡಗಾವಿ ನಿವಾಸಿ ಜ್ಯೋತಿ ಮೇಘ ನಾಪತ್ತೆ ಆಗಿರುವಂಥದ್ದು. ಬೆಳಗಾವಿಯಿಂದ ಸುಮಾರು ಒಂದು 60 ಜನ ಹೋಗಿದ್ರಂತೆ. ಅವಾಗಲೇ ಒಬ್ಬರನ್ನ ಮಾತನಾಡಿಸುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸುಮಾರು ಒಂದು 60 ಜನ ಹೋಗಿದ್ರಂತೆ. ಅದರಲ್ಲಿ ಕೆಲವರು ನಾಪತ್ತೆ ಆಗಿದ್ದಾರೆ. ಜ್ಯೋತಿ ಮತ್ತೆ ಮೇಘ ಅನ್ನೋರು ನಾಪತ್ತೆ ಆಗಿರುವಂಥವ್ರು. ಬೆಳಗಾವಿ ಕುಟುಂಬಸ್ಥರಿಗೂ ಸಿಗದ ಇಬ್ಬರ ಸಂಪರ್ಕ. ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ. ಇಬ್ಬರ ಸಂಪರ್ಕ ಕೂಡ ಆಗ್ತಾ ಇಲ್ಲ. ಫೋನ್ ರಿಂಗ್ ಆದರೂ ಕೂಡ ಎತ್ತುತ್ತಾ ಇಲ್ಲ ಅಮ್ಮ ಮಗಳು. ಮತ್ತೆ ಜ್ಯೋತಿ ಹತ್ತಿರವಾಟ ಮತ್ತು ಮೇಘ ಹತ್ತಿರವಾಟ ಕಣ್ಮರೆ ಆಗಿದ್ದಾರೆ. ಬದುಕಿದ್ದಾರೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಕುಟುಂಬದವರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಬದುಕಿರ್ಲಿ ಅಂತಾನೆ ಎಲ್ಲರೂ ಹಾರೈಸೋಣ, ಏನು ಆಗ್ದೇ ಇರಲಿ ಆ ಕುಟುಂಬದವರಿಗೆ. ಯಾಕೆಂದರೆ ಇಲ್ಲಿ ಅವ್ರ ಫೋನ್ ರಿಂಗ್ ಆಗ್ತಾ ಇದೆ, ಬಟ್ ಯಾರೂ ರಿಸೀವ್ ಮಾಡ್ತಾ ಇಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಆತಂಕ ಇರುತ್ತೆ. ಯಾಕೆಂದರೆ ಕೋಟಿ ಕೋಟಿ ಜನ ಇರುವಂಥ ಸಂದರ್ಭದಲ್ಲಿ ಎಲ್ಲೋ ನಾಪತ್ತೆ ಆದಾಗ ಫೋನ್ ರಿಂಗ್ ಆಗಬೇಕಾದ್ರಾದರೂ ಯಾರಾದರೂ ರೆಸ್ಪಾಂಡ್ ಮಾಡಬೇಕಾಗಿತ್ತಲ್ಲ. ಸೊ ಆ ರೆಸ್ಪಾನ್ಸ್ ಸಿಗ್ತಾ ಇಲ್ವಲ್ಲ, ಅದಕ್ಕೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಕುಟುಂಬದವರು. ಬದುಕಿದ್ರೆ ಫೋನ್ ಎತ್ತುತ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಜ್ಯೋತಿಯ ಸಹೋದರ. ನಾಪತ್ತೆ ಆಗಿರುವಂಥ ಜ್ಯೋತಿ ಸಹೋದರ ಗುರುರಾಜ್ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇನ್ನು ಏನೇ ಅವಘಡ ಸಂಭವಿಸಿದ್ದರೂ ಕೂಡ ಅಲ್ಲಿ ಕಂಟ್ರೋಲ್ ರೂಮ್ ಇರುತ್ತೆ, ವಾರ್ ರೂಮ್ ಇರುತ್ತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲೇ ಇಂಥವ್ರು ನಾಪತ್ತೆ ಆಗಿದ್ದಾರೆ ಅಂತ ಅವ್ರಿಗೆ ಏನಾದರೂ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿ ಅವರ ಗಮನಕ್ಕೆ ಬಂದಂಥ ಟೈಮ್ನಲ್ಲಿ ಕೆಲವರು ಅಸ್ವಸ್ಥಗೊಂಡಿದ್ದಾರಲ್ಲ, ಆಸ್ಪತ್ರೆಗೆ ಸೇರಿಸಲಾಗಿದೆಯಲ್ಲ, ಇವ್ರು ಏನಾದರೂ ಅಡ್ಮಿಟ್ ಆಗಿದ್ದಾರೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಡೀಟೇಲ್ಸ್ ಆದರೂ ಸಿಕ್ಕಿರೋದು ಅಂತ ಕಾಣಿಸುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಈ ಇಬ್ಬರು ನಾಪತ್ತೆ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತಕ್ಕೂ ಕೂಡ ಈಗ ಆಲ್ರೆಡಿ ಮಾಹಿತಿ ಹೋಗಿರುತ್ತೆ ಅಂತ ಕಾಣಿಸುತ್ತೆ. ಅವ್ರನ್ನ ಹುಡುಕುವಂಥ ಪ್ರಯತ್ನ ಹೇಗಾಗ್ತಾ ಇದೆ? ಏನಾದರೂ ರೆಸ್ಪಾನ್ಸ್ ಸಿಕ್ತಂತ ಅವರಿಂದ? ಪೃಥ್ವಿರಾಜ್, ವಡಗಾವಿಯಿಂದ ಕುಂಭಮೇಳಕ್ಕೆ ತೆರಳಿದ ತಾಯಿ ಮಗಳು ಏನು ಬೆಳಗ್ಗೆಯಿಂದಲೂ ಕೂಡ ಮಿಸ್ಸಿಂಗ್ ಆಗಿದ್ರು, ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥ ಪ್ರಾಥಮಿಕ ಮಾಹಿತಿಗಳು ಈಗ ಕುಟುಂಬಸ್ಥರಿಗೆ ಬರ್ತಾ ಇದೆ. ಅವರ ಸಹೋದರರು ಕೂಡ ಅಲ್ಲಿನ ಸಿಬ್ಬಂದಿ, ಅಲ್ಲಿನ ಸ್ಥಳೀಯರೊಬ್ಬರು ಸಂಪರ್ಕ ಮಾಡಿದ್ದಾರೆ. ಅವರು ಟೂರ್ ಬಸ್ ನಲ್ಲಿ ಬೆಳಗಾವಿಯಿಂದ ಕುಂಭಮೇಳಕ್ಕೆ ತೆರಳಿದ್ರು, ಆದರೆ ಬೆಳಗ್ಗೆಯಿಂದಲೂ ಕೂಡ ಅವರು ಮಿಸ್ಸಿಂಗ್ ಇದ್ರು. ಆಸ್ಪತ್ರೆಗಳಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಈಗ ಕೊಡ್ತಾ ಇದ್ದಾರೆ. ಈಗ ಅವ್ರ ಕುಟುಂಬಸ್ಥರಿಗೂ ಕೂಡ ಇದು ದೊಡ್ಡ ಶಾಕ್ ಆಗಿರ್ತಕ್ಕಂಥದ್ದು. ಈಗ ಸದ್ಯ ಏನಂದ್ರೆ ಬೆಳಗಾವಿ ಜಿಲ್ಲಾಡಳಿತವು ಕೂಡ ಪ್ರಯಾಗರಾಜ್ಯದ ಹಿರಿಯ ಅಧಿಕಾರಿಗಳ ಸಂಪರ್ಕಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ವಡಗಾವಿಯಲ್ಲಿ ಅವರ ಪತಿ ಇರ್ತಾರೆ, ಅವರ ಪತಿಯು ಕೂಡ ಒಂದು ಶಾಕ್ ಆಗಿರ್ತಕ್ಕಂಥದ್ದು. ಈಗ ಸದ್ಯ ಅವ್ರ ಪತಿ ಏನ್ ಹೇಳ್ತಾರೆ ಮತ್ತು ಈ ಸಾವಿನ ಬಗ್ಗೆ ಏನಾದ್ರು ಅಧಿಕೃತವಾಗಿ ಜಿಲ್ಲಾಡಳಿತ ಸ್ಪಷ್ಟನೆ ಕೊಡುತ್ತೆ, ಅದ್ರ ಬಗ್ಗೆ ಕಾದು ನೋಡ್ಬೇಕಿದೆ. ಪೃಥ್ವಿರಾಜ್, ಸದ್ಯ ಏನು ಬೆಳಗ್ಗೆ ಮಿಸ್ಸಿಂಗ್ ಆಗಿದ್ರು, ಅವ್ರು ಮಿಸ್ಸಿಂಗ್ ಅಲ್ಲ, ಸಾವು ಅಂತ ಹೇಳಿ ಈಗ ಸದ್ಯ ಹೇಳಾಗ್ತದೆ. ಈಗ ಅವ್ರ ಕುಟುಂಬಸ್ಥರು ಅಂದ್ರೆ ಸಾವು ಅಂತ ಹೇಳಿದ್ಯಾರು, ಯಾರ ಕಡೆಯಿಂದ ಮಾಹಿತಿ ಬಂದಿದ್ದು ಚಂದ್ರಕಾಂತ್? ಈ ಒಂದು ಏನು ಮಿಸ್ಸಿಂಗ್ ಆದಂತಹ ಮಹಿಳೆ ಇರ್ತಾರೆ, ಇವಕ್ಕೆ ಸಹೋದರ ಘಟಪ್ರಭಾದಲ್ಲಿ ಇರ್ತಾರೆ ಗುರುರಾಜ್ ಅಂತ ಹೇಳಿ, ಅವರಿಗೆ ಪ್ರಯಾಗರಾಜ್ಯದಿಂದ ಫೋನ್ಗಳು ಬರ್ತಾ ಇದೆ ಬೆಳಗ್ಗೆಯಿಂದಲೂ ಕೂಡ. ಅವರು ಈಗ ಸದ್ಯ ಕನ್ಫರ್ಮ್ ಅನ್ನ ಮಾಡಿದ್ದಾರೆ. ಅವರು ದುಃಖ ತಪ್ಪಾಗಿರ್ತಕ್ಕಂಥದ್ದು. ಈಗ ಅವರ ಪತಿಗೂ ಕೂಡ ಮಾಹಿತಿಯನ್ನ ಕಳಿಸಲಾಗಿದೆ. ಏನು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಂದ್ರೆ ಚಂದ್ರಕಾಂತ್, ಇಲ್ಲಿ ಫೋನ್ ಮಾಡಿದಂಥವ್ರು ಇವ್ರ ಜೊತೆ ಹೋಗಿದ್ದಂಥವ್ರ ಅಥವಾ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಸಿಕ್ಕಿದಾರಲ್ಲ ಇವರು, ಆದ್ರೆ ಏನಾದ್ರು ಅಸ್ವಸ್ಥ ಆದಂತ ಸಂದರ್ಭದಲ್ಲಿ ಅವ್ರು ಏನಾದ್ರು ಫೋನ್ ಮಾಡಿರುವಂತದ್ದ? ಇಲ್ಲ ಪೃಥ್ವಿರಾಜ್, ಇವ್ರ ಜೊತೆ ಏನೋ ಒಂದು ಬಸ್ ಮಾಡ್ಕೊಂಡು ಇವ್ರು ಹೋಗಿದ್ರು. ಈ ಬಸ್ ನಲ್ಲಿ ಇದ್ದವರು ಕೆಲವರು ಮಿಸ್ ಆಗಿದ್ರಿಂದ ಆ ಬಸ್ ನಲ್ಲಿ ಇದ್ದವ್ರು ಅನೇಕರು ಹುಡುಕುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರೀಗ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಬಸ್ ನಲ್ಲಿ ಇದ್ದಂತ ಇತರೆ ಪ್ರಯಾಣಿಕರು ಇವರಿಗೆ ಕುಟುಂಬಸ್ಥರಿಗೆ ಸದ್ಯ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲ, ನೀವು ತಾಯಿ ಮಕ್ಕಳಿದ್ರು ಕೂಡ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಕುಟುಂಬಸ್ಥರಿಗೆ ರವಾನೆ ಮಾಡಿದ್ದಾರೆ. ಇದು ಕುಟುಂಬಸ್ಥರಿಗೂ ಕೂಡ ಒಂದು ರೀತಿ, ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಅವರ ಫೋನ್ ರಿಂಗ್ ಆದ್ರೂ ಫೋನ್ ರಿಸೀವ್ ಆಗಿರ್ಲಿಲ್ಲ ಅಂತ ಹೇಳಿ ಕುಟುಂಬಸ್ಥರು ಆತಂಕಕ್ಕೆ ಒಳಗಾಗಿದ್ರು. ಈಗ ಸದ್ಯ ಘಟಪ್ರಭಾದಿಂದ ಗುರುರಾಜ್ ಅಂತ ಹೇಳಿ ಇವ್ರ ಸಹೋದರ ಇದ್ದಾರೆ, ಇವರು ಮೃತಪಟ್ಟ ಅವರು ಬೆಳಗಾವಿಗೆ ಬರ್ತಾ ಇದ್ದಾರೆ. ಬೆಳಗಾವಿಯ ವಡಗಾವಿಯಲ್ಲಿ ಈಗ ಸದ್ಯ ಇವರ ನಿವಾಸ ಇದೆ ಅಂತ ಹೇಳಿ, ಅದು ಎಲ್ಲಿದೆ ನಿಖರವಾಗಿ ಜಿಲ್ಲಾಡಳಿತ ಕೂಡ ಹುಡುಕುವಂತ ಪ್ರಯತ್ನ ಸದ್ಯ ಮಾಡ್ತಾ ಇದೆ ಪೃಥ್ವಿರಾಜ್. ಓಕೆ, ಈಗ ಮೃತದೇಹವನ್ನ ತರುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಇವರ ಕುಟುಂಬದವರು ಕೂಡ ಜಿಲ್ಲಾಧಿಕಾರಿಗಳಿಗೆಲ್ಲ ಮಾಹಿತಿಯನ್ನ ಕೊಟ್ಟಿದಾರಲ್ಲ, ಆ ವ್ಯವಸ್ಥೆಯನ್ನ ಮಾಡೋದು ಹೇಗೆ, ಏನು ಎತ್ತ ಅಂತ ಸರ್ಕಾರದ ಗಮನಕ್ಕೆ ತಂದು ಏನಾದರೂ ತರಿಸುವಂತ ಕೆಲಸ ಆಗ್ತಾ ಇದೆಯಾ, ಅಥವಾ ಉತ್ತರ ಪ್ರದೇಶದ ಸರ್ಕಾರ ಜೊತೆ ಅಥವಾ ಅಲ್ಲಿನ ಜಿಲ್ಲಾಡಳಿತ ಜೊತೆ ಏನಾದರೂ ಕಾಂಟ್ಯಾಕ್ಟ್ ನಲ್ಲಿ ಇದಾರಂತ?
ಸದ್ಯ ಈಗ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಅಧಿಕೃತ ಮಾಹಿತಿ ಬಂದಿಲ್ಲ. ಬೆಳಗಾವಿ ಜಿಲ್ಲಾಧಿಕಾರಿ ಕೂಡ ಪ್ರಯಾಗ್ರಾಜ್ದಲ್ಲಿರ್ತಕ್ಕಂಥ ವಿಶೇಷ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿನ ಹಿರಿಯ ಅಧಿಕಾರಿಗಳ ಸಂಪರ್ಕ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇವು ಮೃತಪಟ್ಟದ್ದು ಖಚಿತಗೊಂಡ ಬಳಿಕ ಯಾವ ರೀತಿ ಅದನ್ನ ಶವಗಳನ್ನ ಸಾಗಾಟ ಮಾಡಬೇಕು ಮತ್ತು ಅಲ್ಲೇನಾದ್ರೂ ಮರಣೋತ್ತರ ಪರೀಕ್ಷೆ ಆಗುತ್ತಾ ಅನ್ನೋದ್ರ ಬಗ್ಗೆ ಸರ್ಕಾರ ಸ್ಪಷ್ಟನೆಯನ್ನ ಕೊಡಬೇಕಿದೆ. ಒಟ್ಟು ಬೆಳಗಾವಿಯಿಂದ ಸುಮಾರು 100 ಜನ ಹೋಗಿದ್ರು. ಆ ಸಂದರ್ಭದಲ್ಲಿ ಈ ಒಂದು ತಾಯಿ ಮಗಳು ಇಬ್ರು ಬೆಳಗ್ಗೆಯನ್ನು ಕೂಡ ಮಿಸ್ ಆಗಿದ್ದು ಸಾಕಷ್ಟು ಮಿಸ್ ಆಗಿದ್ರು, ಆತಂಕಕ್ಕೆ ಕಾರಣವಾಗಿತ್ತು. ಕೊನೆಗೂ ಕೂಡ ಇವರು ಮೃತಪಟ್ಟಿದ್ದು ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆ. ಯಾಕಂದ್ರೆ ಇವತ್ತು ಪ್ರಯಾಗ್ರಾಜದಲ್ಲಿ ಸುಮಾರು 6 ರಿಂದ 7 ಕೋಟಿ ಜನ ಒಂದೇ ದಿನ ಅಮಾವಾಸ್ಯೆಯ ದಿನ ಇವತ್ತು ಅಲ್ಲಿ ಪುಣ್ಯ ಸ್ಥಾನಕ್ಕೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಬೆಳಗ್ಗೆ ಕಾಲ್ ತುಳಿತಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಬೆಳಗಾವಿಯ ಅನೇಕ ಜನ ಅಲ್ಲಿ ಇದ್ರು. ಈಗ ಈ ತಾಯಿ ಮಗಳು ಮಿಸ್ಸಿಂಗ್ ಆದ ಸಂದರ್ಭದಲ್ಲಿ ಬಸ್ ನಲ್ಲಿದ್ದಂತ ಇತರೆ ಪ್ರಯಾಣಿಕರು ಅವರಿಗೆ ಹುಡುಕುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ರಸ್ತೆ ಯಾವುದೇ ಸಂಚಾರದ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ನಡೆದುಕೊಂಡೇ ಆಸ್ಪತ್ರೆಗಳಿಗೆ ತೆರಳಿ ಮತ್ತು ಅಲ್ಲಿನ ತಾತ್ಕಾಲಿಕ ಟೆಂಟ್ಗಳಿಗೆ ತೆರಳಿ ಹುಡುಕುವಂತ ಪ್ರಯತ್ನ ಮಾಡಿದ್ರು. ಈಗ ಸದ್ಯ ಮಾಹಿತಿ ಅವರು ಇಲ್ಲ. ಈಗ ಬಸ್ ಅಂದ್ರೆ ಯಾವುದೋ ಒಂದು ಏಜೆನ್ಸಿ ಮುಖಾಂತರ ಇವರು ಹೋಗಿದ್ದಂಥದ್ದಲ್ಲ, ಅವರೆಲ್ಲರೂ ಕೂಡ ಒಟ್ಟಿಗೆ ಇದಾರಂತ. ಈಗ ಈ ಸಾವನ್ನಪ್ಪಿದಾರಲ್ಲ ಇಬ್ರು, ಅವ್ರ ಜೊತೆನೆ ಅಂದ್ರೆ ಆ ಮೃತದೇಹದ ಜೊತೆನೆ ಇವ್ರು ಇದಾರಂತ, ಅಥವಾ ಇವ್ರು ಮತ್ತೆ ಬೇರೆ ಕಡೆ ಏನಾದ್ರೂ ಮೂವ್ ಆಗಿದಾರ, ಹೇಗೆ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಚಂದ್ರಕಾಂತ್? ಸದ್ಯಕ್ಕೆ ಈಗ ಏನು ಅಲ್ಲೊಬ್ರು ಇವರ ಪರಿಚಯದವರು ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಮುಂದೆ ಏನು ಅವರು ಯಾವ್ದು ಒಂದೇ ವೆಹಿಕಲ್ ಅಲ್ಲಿ ಇದ್ರ ಅಥವಾ ಇವ್ರು ಬೇರೆನಾ ಅಂತೇಳಿ ನೋಡ್ಬೇಕು. ಯಾಕಂದ್ರೆ ಬೆಳಗಾವಿಯಿಂದ ಸಾವಿರಾರು ಜನ ಪ್ರಯಾಗ್ರಾಜ್ಗೆ ತೆರಳಿದ್ರು. ಇವರು ಒಂದೇ ಬಸ್ ನಲ್ಲಿ ತೆರಳಿದಾರ ಅಥವಾ ಪ್ರತ್ಯೇಕವಾಗಿ ತೆರಳಿದಾರೋ ಅನ್ನೋ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇನ್ನು ಕೆಲವೇ ಹೊತ್ತಿನಲ್ಲಿ ಸಿಗ್ಬೇಕಿದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಲ್ತುಳಿತ ಕೆಲವೊಂದು ಸಾವು ನೋವು ಸಂಭವಿಸಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆ ಆಗಿಲ್ಲ. ಮೌನಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಅಮೃತ ಸ್ನಾನವನ್ನ ಮಾಡುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ಆ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಬಾಬಾ ರಾಮದೇವ್ ಸೇರಿದಂತೆ ಸಾಕಷ್ಟು ಜನ ಸಾಧು ಸಂತರು ಮತ್ತು ಒಂದ್ ಕಡೆ ನಾಗಸಾಧುಗಳೆಲ್ಲರೂ ಕೂಡ ಇವತ್ತು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನ ಗಮನಿಸಬಹುದು. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಲಾಗಿದೆ. ಗಂಗಾ, ಯಮುನಾ, ಸರಸ್ವತಿ ಈ 3 ನದಿಗಳು ಸಂಗಮ ಆಗುವಂತ ಸ್ಥಳ ಅದು ತ್ರಿವೇಣಿ ಸಂಗಮ. ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಲಾಗಿದೆ, ಅಂದ್ರೆ ಅಮೃತ ಸ್ನಾನವನ್ನ ಮಾಡಲಾಗಿದೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳವಳವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಬಾಬಾ ರಾಮದೇವ್. ಗಾಯಗೊಂಡಂತವರು ಶೀಘ್ರ ಗುಣಮುಖರಾಗಲಿ ಅಂತ ಹಾರೈಸಿದರು. ಇನ್ನು ಜನರ ಯೋಗಕ್ಷೇಮಕ್ಕಾಗಿ ನಾವು ಪುಣ್ಯ ಸ್ನಾನ ಮಾಡಿ ಪ್ರಾರ್ಥಿಸಿದ್ದೇವೆ ಅಂತ ಹೇಳಿದ್ದಾರೆ. ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಬಿಜೆಪಿ ಸಂಸದೆ ಹೇಮಾ ಮಾಲಿನಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಬಳಿಕ ಮಾತನಾಡಿರುವಂತಹ ಹೇಮಾ ಮಾಲಿನಿ, ಈ ಶುಭ ದಿನದಂದು ಸ್ನಾನ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಹೇಳಿದ್ರು.